ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಛೀಮಾರಿ ಹಾಕಿದೆ. ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು, ಅದು ತಿಳ್ಕೊಳ್ಳಿ ಅವರು. ಥ್ಯಾಂಕ್ ಯು. ನೋಡಿ, ಪರಮೇಶ್ವರ್ ಅವರ ಒಡೆತನದ ಕಾಲೇಜುಗಳ ಮೇಲೆ ಇಡಿ ರೇಡ್ ಆಗಿರುವಂಥದ್ದು. ಸಹಜವಾಗಿ ಇದು ಸಾಕಷ್ಟು ರೀತಿಯಾದಂಥ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಟಾರ್ಗೆಟ್ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ರಾಜಕೀಯ ಪಿತೂರಿ ಇದೆ, ಕೇಂದ್ರದವರು ಬೇಕು ಅಂತ ಈ ಥರ ಮಾಡ್ತಾರೆ ಮತ್ತು ಅವರ ಒಂದು ರಾಜಕೀಯದ ಲಾಭಕ್ಕೋಸ್ಕರ ಈ ಸಂವಿಧಾನ ಬಾಹಿರವಾದಂಥ ಕ್ರಮಗಳು ಮಾಡ್ತಾ ಇದ್ದಾರೆ. ಇದು ಜನ ನಾವು ಇಡೀ ದೇಶದಲ್ಲಿ ನೋಡಿದ್ದೇವೆ. ಪರಮೇಶ್ವರ್ ಅವ್ರ ಮೇಲೂ ಕೂಡ ಅದೇ ರೀತಿಯಾಗಿ ಇವತ್ತು ಅವರಿಗೆ ತೊಂದರೆ ಕೊಡಬೇಕು, ಕಿರುಕುಳ ಕೊಡಬೇಕು, ಕೆಟ್ಟ ಹೆಸರು ತರಬೇಕು ಅಂತೇಳಿ BJPಯ ಸ್ಪಷ್ಟ ಅಜೆಂಡಾ ಅದು. BJP ಪಕ್ಷದಲ್ಲಿ ಭ್ರಷ್ಟರ ಒಂದು ದೊಡ್ಡ ಪಟ್ಟಿನೇ ಇದೆ. ಒಬ್ಬರನ್ನಾದರೂ ಮುಟ್ಟಿದಾರ, ಒಬ್ಬರನ್ನಾದರೂ ಹತ್ರ ಹೋಗಿದಾರ? ಇದು ಇಲ್ಲಿ ಇದರಿಂದನೇ ಗೊತ್ತಾಗ್ತದೆ ಏನು ಅಂತ. ನನಗೆ ಇನ್ನೂ ಗೊತ್ತಿಲ್ಲಪ್ಪ, ನಾನು ಕೇಳಿಲ್ಲ. ಈಗ ಹೇಳ್ತಾ ಇದ್ದೀರಿ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಬರ್ತಾ ಇದೆ, ಬಂದ್ಮೇಲೆ ಮಾತಾಡೋಣ, ನೋಡೋಣ. ನೀವು ಯಾರು ಏನೇನು ಮಾಡ್ತಾ ಇದ್ದ ಗೊತ್ತಿಲ್ಲ ನನಗೆ, ಬಂದ್ಮೇಲೆ ಮಾತಾಡೋಣ. ನೋಡಪ್ಪ, ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ. ಮಳೆ ಬರಬೇಕು, ಜಾಸ್ತಿ ಬರಬೇಕು ಅನ್ನೋನು. ಜಾಸ್ತಿ ಬಂದಾಗ ಏನೇನು ತಪ್ಪುಗಳಾಗಿದೆ ಆ ತಪ್ಪನ್ನೆಲ್ಲ ನಾವು ತಿದ್ದಂಥವ್ರು. ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ CM ಮೀಟಿಂಗ್ ಮಾಡಿಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದ್ದೀವಿ. ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ 2,000 ಕೋಟಿಲಿ ಇಡೀ ಬೆಂಗಳೂರು ಸ್ಟಾಮ್ ವಾಟರ್ ಡ್ರೈನೆಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ. ನಾನೊಂದು ಡಿಸಿಷನ್ ತಗೊಳ್ತಾ ಇದ್ದೀನಿ. ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಇದಕ್ಕೆ ಅಂಡರ್ಗ್ರೌಂಡು ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನನ ನಾನು ಅಲ್ಲೇ ಟೌನ್ ಪ್ಲಾನಿಂಗ್ ಅವ್ರಿಗೆ ಹೇಳಿದ್ದೀನಿ, ವರ್ಕೌಟ್ ಮಾಡಿ ಅಂತ. ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ. ಯಾಕೆಂದರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ. ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ. ಅದು ಶಾಕ್ ಆಗಿಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಹುಡುಗ ಇಬ್ಬರು ತೀರ್ಕೊಂಡಿದ್ದಾರೆ. ಸೊ ಆ